ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನೆಲ್ಗೆ ವೆಲ್ಕಮ್. ಸೊ ಇದು ನನ್ನ ಡೇ 15th ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ ದಿನ. ಇನ್ನು ಇವತ್ತು ನೈಟ್ ಬೇಗ ಮಲ್ಕೊಂಡಿದ್ದರಿಂದ ಕಾರಣ ನಾನು ಇವತ್ತು ಬೇಗನೆ ಇದ್ದೆ. ಒಂದು 4:10 ಬಟ್ ಈ ಫೋನಲ್ಲಿ ಒಂದು 4 ನಿಮಿಷ ಏನೋ ಬೇಗ ಇದೆ, ಅದಕ್ಕೋಸ್ಕರ 4:14 ಅಂತ ತೋರಿಸ್ತಾ ಇತ್ತು. ನೈಟ್ 9:15 ಅಷ್ಟೊತ್ತಿಗೆ ಮಲ್ಕೊಂಡಿದ್ದೆ. 9:15 ಅಷ್ಟೊತ್ತಿಗೆ 10 ಗಂಟೆಗೆ ಮುಂಚೆನೇ ಮಲಗಿದ್ದೆ. ನೆನ್ನೆ ಆಫ್ ಡೇ ಕೊಟ್ಟಿದ್ದರು ರಜಾ. ಎಷ್ಟು ರಜಾ ಕೊಟ್ಟರು ಟೈಮೇ ಸಾಲಲ್ಲ ಬರೆಯೋಕ್ಕೆ ಓದೋಕ್ಕೆ ಅಲ್ವಾ. ಇನ್ನು ಬರೆಯೋದು ಸ್ವಲ್ಪ ಇತ್ತು ಅನಿಸುತ್ತೆ, ಬರೆಯೋದಿರಲಿಲ್ಲ, ಓದೋದಿತ್ತು. ಕೆಮಿಸ್ಟ್ರಿ ಫುಲ್ಲು 4:15 ಅಂದ್ಕೊಂಡ್ರು 4:15 5 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಓದಿದ್ದೀನಿ. ಅದಾದಮೇಲೆ ನೀರು ಕಾಯಿಸ್ಕೊಂಡೆ. 5:15 ಏನೋ ಟೈಮಿಂಗ್ಸ್ ತೋರಿಸಿದ್ನಲ್ಲ ನಾನು ನಿಮಗೆ. ಸೊ ಪ್ರತಿಯೊಂದಕ್ಕೂ ಆದಷ್ಟು ಟೈಮಿಂಗ್ಸ್ ತೋರಿಸ್ತಾ ಇರ್ತೀನಿ. ಇನ್ನು ಅದಾದಮೇಲೆ ಬಿಸಿನೀರೆಲ್ಲ ಕಾಯಿಸಿ ಕುಡಿಯೋಕ್ಕಿಂತ ಮುಂಚೆ ವೆಯ್ಟ್ ಚೆಕ್ ಮಾಡಬೇಕಲ್ವಾ. ಒಂಚೂರು ನೀರು ಕುಡಿದೆ ವೆಯ್ಟ್ ಚೆಕ್ ಮಾಡೋದಲ್ಲ. ಸೊ ವೆಯ್ಟ್ ಚೆಕ್ ಮಾಡಿದೆ. ವೆಯ್ಟ್ ಬಂದು ಫೋನ್ ಇಟ್ಕೊಂಡು ಚೆಕ್ ಮಾಡಿದಾಗ 75 kg 550 ಗ್ರಾಮ್ ತೋರಿಸ್ತು. ಫೋನನ್ನು ನಾನು T5 ಮೇಲೆ ಇಟ್ಬಿಟ್ಟು ಚೆಕ್ ಮಾಡಿದಾಗ 75 kg 15 ಗ್ರಾಮ್ ತೋರಿಸ್ತು. ಸೊ ಇಷ್ಟು ದಿನ ನಾನು ಫೋನ್ನ ಕೈಯಲ್ಲಿ ಇಟ್ಕೊಂಡೆ ವೆಯ್ಟ್ ತೋರಿಸ್ತಾ ಇದ್ದೆ ಅಲ್ವ, ಅದು ಕೂಡ ನನ್ನ ಮಿಸ್ಟೇಕ್ ಆಗಿರ್ಬೋದು. ಸೊ ಇಷ್ಟು ದಿನ ಹೇಳ್ತಿದ್ದಲ್ಲ, ಇದು ನನ್ನ ಮಿಸ್ಟೇಕೋ ಅಥವಾ ನಾನು ಸರಿಯಾಗಿ ಡಯಟ್ ಮಾಡ್ತಿಲ್ವೋ ಅಥವಾ ಏನೋ ವೆಯ್ಟ್ ಮೆಷಿನ್ ಸರಿ ಇಲ್ವೋ ಗೊತ್ತಿಲ್ಲ ಅಂತ. ಮೇ ಬಿ ನನ್ನ ಮಿಸ್ಟೇಕ್ ಇರ್ಬೋದು, ನನಗಿನ್ನ ಕ್ಲಾರಿಫಿಕೇಷನ್ ಇಲ್ಲ. ಫೈನಲಿ 2.5 ವೀಕ್ಸ್ ಆದಮೇಲೆ ಇವತ್ತು ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಬಂತು ಅನಿಸುತ್ತೆ. ಇನ್ನು ಇವತ್ತು ಟೈಮ್ 5:57 ಆಗಿತ್ತು. ಇವತ್ತು ಎಕ್ಸಸೈಸ್ ಮಾಡಿದೆ ನಾನು. 7 ಎಕ್ಸಸೈಸ್ ಪ್ಲಸ್ 9 ಎಕ್ಸಸೈಸ್ನ ನಾನು 5 ಸೆಟ್ಸ್ ಮಾಡಿದೆ. ಅಂದರೆ 9 ಎಕ್ಸಸೈಸ್ನ 7 ಎಕ್ಸಸೈಸ್ನ 5 ಸಲ ಮಾಡಿದೆ. ಇನ್ನು 2 ಎಕ್ಸಸೈಸ್ನ 2 ಟೈಮ್ಸ್ ಮಾಡಿದೆ ಅಷ್ಟೆ. ಚೆನ್ನಾಗಿತ್ತು, ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು. ಇನ್ನು ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಪ್ರಮುಖ ಎಕ್ವಿಪ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ವಸ್ತುಗಳು. ಇನ್ನು ಕೆಮಿಸ್ಟ್ರಿ ಚೆನ್ನಾಗೇ ಓದಿದ್ದೆ. ಬಟ್ ನಾನು ಹೇಳಿದ್ನಲ್ಲ, ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ, ಎಷ್ಟು ಓದಿದ್ರೇನು ಏನು, ನಾನು ನನ್ನ ಜನ್ಮಸಿದ್ಧ ಹಕ್ಕಾಗ್ಬಿಟ್ಟಿದ್ದೆ 1 2 3 ಆ ಥರ ಏನೋ ಒಟ್ಟಿನಲ್ಲಿ ಏನಾದ್ರು ಒಂದು ತಪ್ಪು ಮಾಡಿರ್ತೀನಿ ಅಂತ. ಸೊ ಏನು ಮಾಡಿದ್ದೆ ಅಂದರೆ, ಅಟೋಮಿಕ್ ಮಾಸ್ ಇರುತ್ತಲ್ಲ, ಸೊ PU ಸ್ಟೂಡೆಂಟ್ಸ್ ಯಾರು ಇದ್ದರೆ ಗೊತ್ತಾಗುತ್ತೆ. ಅಟೋಮಿಕ್ ಮಾಸ್ ಆಫ್ ನೈಟ್ರೋಜನ್ದು ಬರೆದಿದ್ದೆ, ಸೋಡಿಯಮ್ದು ಬರಿಬೇಕಿತ್ತು. 2 NN ಇತ್ತಲ್ಲ, ಕನ್ಫ್ಯೂಸ್ ಆಗೋಯಿತು. ಅದಕ್ಕೆ 3 ಮಾರ್ಕ್ಸ್ ಇದೆ. ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಈ ಥರ ಮಿಸ್ಟೇಕ್ ಮಾಡ್ತಾನೆ ಇರ್ತೀನಿ ಗೊತ್ತಾ, ಎಷ್ಟು ಸಿಲಿ ಮಿಸ್ಟೇಕ್. ಎಷ್ಟು ಚೆನ್ನಾಗಿ ಓದಿದ್ರೂ ಅಷ್ಟೇ, ಚೆನ್ನಾಗಿ ಓದಿದ್ದೆ ವಿತೌಟ್ ಡೌಟ್ ಇಲ್ದಂಗೆ. ಆದರೂ ಕೂಡ ಸೋಡಿಯಮ್ ಕೂಡ ಎನ್ನಿಂದನೇ ಬರುತ್ತೆ, ನೈಟ್ರೋಜನ್ ಕೂಡ ಎನ್ನಿಂದನೇ ಬರುತ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗೋಯಿತು. ಏನು ಮಾಡೋಕ್ಕಾಗಲ್ಲ. ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ತಿಳಿಸ್ತೀನಿ. ಇನ್ನು ಮ್ಯಾಥ್ಸ್ ಕೂಡ ಇನ್ನೂ ಕರೆಕ್ಷನ್ ಆಗಿಲ್ಲ, ಅದು ಕೂಡ ತಿಳಿಸ್ತೀನಿ. ಆ್ಯಂಡ್ ಫಿಸಿಕ್ಸ್ ಶೇರ್ ಮಾಡಬೇಕಿತ್ತು. ಫಿಸಿಕ್ಸು 25ಗೆ 22 ಮಾರ್ಕ್ಸು, ಇನ್ನೂ ಕಡಿಮೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಗಾಡ್ ಮ್ಯಾಮ್ ಕೂಡ ಎಲ್ಲರ ಮುಂದೆ ಹೇಳಿದ್ರು ಗೊತ್ತಾ, ಚೆನ್ನಾಗಿ ಮಾಡಿದ್ದೀಯಾ ಫಿಸಿಕ್ಸ್ ಅಂತ. ಖುಷಿ ಆಯಿತು. 3 ಮಾರ್ಕ್ಸ್ ಹೋಯಿತು. 3 ಮಾರ್ಕ್ಸ್ ನನಗೆ ಗೊತ್ತಿಲ್ಲದೆ ಇರೋದೇನೆ. ನ್ಯೂಮರಿಕಲ್ಸಲ್ಲಿ 1-2, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 1 ಮಾರ್ಕ್ಸ್ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಂಗೆ ಗೊತ್ತಿರೋದು ಬರೆದಿದ್ದೆ. ಖುಷಿ ಆಯಿತು. ಆ್ಯಂಡ್ ಇನ್ನು ಕೆಮಿಸ್ಟ್ರಿ ಮಾರ್ಕ್ಸ್ ಬಂದಮೇಲೆ ಮತ್ತು ಮ್ಯಾಕ್ಸ್ ಬಂದಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಬುಕ್ ಅವ್ರು ನಮಗೆ ಕೊಡೋಲ್ಲ, ಅಲ್ಲೇ ಇಟ್ಕೋತಾರೆ. ಯಾಕಂದರೆ ನಾವು ತುಂಬ ಟ್ರಾವೆಲ್ ಮಾಡ್ತಿರ್ತೀವಲ್ಲ, ಭಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರೇ ಇಟ್ಕೋತಾರೆ. ಬುಕ್ಸ್ ಇದ್ದಾಗ ನಾನು ಒಂದೇ ಸಲ ಶೇರ್ ಮಾಡ್ತೀನಿ. ಇನ್ನು ನಾನು ಬಿಸಿನೀರು ಕಾಯಿಸಿಟ್ಟಿದ್ದೆ. ಎಕ್ಸಸೈಸ್ ಎಲ್ಲ ಆದಮೇಲೆ ಬಿಸಿನೀರಿಗೆ 2 ಕ್ಯೂಬ್ಸ್ ಹಾಕ್ಕೊಂಡು ಜೊತೆಗೆ ನಿಂಬೆಹಣ್ಣು ಹಾಕ್ಕೊಂಡು ಡೈರೆಕ್ಟಾಗಿ ಕುಡಿತಾಯಿದ್ದೀನಿ. ಫಸ್ಟೆಲ್ಲ ಬಿಸಿನೀರು ಸಪ್ರೇಟು, ಇದು ಜ್ಯೂಸ್ ಸಪ್ರೇಟ್ ಕುಡಿತಾಯಿದ್ನಲ್ಲ, ಈಗ ಆ ಥರ ಅಲ್ಲ, ಒಟ್ಟಿಗೆ ಕುಡಿತಾಯಿದ್ದೀನಿ. ಇನ್ನು ಅದು ಟ್ರೇ ಫುಲ್ ಖಾಲಿ ಆಗಿದೆ, ಆದರೂ ಕೂಡ ಫ್ರಿಜ್ಜಲ್ಲೇ ಇಟ್ಟಿರೋದು. ನಾನು ಅದು ನೋಡೋವರೆಗೂ ಅದು ಅಲ್ಲೇ ಇರುತ್ತೆ. ಫ್ರಿಜ್ ಅಂತೂ ನಂದೇ, ಅದು ನಾನೇ ಕ್ಲೀನ್ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು. ಸೊ ಅದನ್ನು ತೆಗ್ದಿಟ್ಟೆ. ಅದಾದಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದೆ. ಏನಕ್ಕೆ ಸಪ್ರೇಟ್ ಕುಡಿತಾ ಇಲ್ಲ ಅಂದರೆ, ಒಂದೊಂದು ಸಲ ಟೈಮ್ ಇದ್ದಾಗ ಕುಡಿತೀನಿ, ಒಂದೊಂದು ಸಲ ಟೈಮ್ ಇರೋಲ್ಲ. ಆ್ಯಂಡ್ ಒಂದೊಂದು ಸಲ ಹೆವಿ ಅಂತ ಅನಿಸುತ್ತೆ, ಅದಕ್ಕೋಸ್ಕರ 2 ಒಟ್ಟಿಗೆ ಕುಡಿದ್ಬಿಡ್ತೀನಿ. ಆ್ಯಂಡ್ ವೆಯ್ಟ್ ಬಗ್ಗೆ ಹೇಳೋದಾದ್ರೆ ನನಗೇನು 75.15 ಏನು
ಸರ್ಪ್ರೈಸ್ ಅಂತ ಅನಿಸ್ಲಿಲ್ಲ, ಬಿಕಾಸ್ ಇದು ಆಲ್ರೆಡಿ 3rd ವೀಕ್ ಅಲ್ಲ. ಸೊ ನನಗೆ ರೊಟೀನ್ ಸೆಟ್ ಆಗ್ತಾ ಇದೆ. ಅದಾಗೇ ಅದು ಮೈಂಡಿಗೆ ಬರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ. 21 ಡೇಸ್ ಯಾವುದೇ ಒಂದು ಥಿಂಗ್ಸ್ನ ನಾವು ಕಂಟಿನ್ಯೂ ಆಗಿ ಹ್ಯಾಬಿಟೇಟ್ ಮಾಡಿಕೊಂಡ್ರೆ ಅದು ಏನೇ ಆಗಿರ್ಬೋದು, ಅದನ್ನು 21 ಡೇಸ್ ಮಾಡಿದ್ರೆ ಅದು ಹ್ಯಾಬಿಟ್ ಆಗುತ್ತಂತೆ. ಸೊ ನನಗೀಗ ಹ್ಯಾಬಿಟ್ ಆಗಿದೆ. 21 ಡೇಸ್ ಇನ್ನೂ ಆಗಿಲ್ಲ, ಬಟ್ ಬರುತ್ತೆ ಮೈಂಡ್ಗೆ. ಎದ್ದೇಳಬೇಕು, ಎಚ್ಚರ ಆಗಿಬಿಡುತ್ತೆ, ಬಿಸಿನೀರು ಕುಡಿಬೇಕು ಎಲ್ಲನೂ. ಬಟ್ ವೆಯ್ಟ್ ಮೆಷಿನ್ದೇ ಪ್ರಾಬ್ಲಮ್. 3 ವೀಕ್ ಆದ್ರೂ ಒಂದೇ 1 kg ಕೂಡ ಇನ್ನೂ ಇಳಿದಿಲ್ಲ. ಸೊ ಇವತ್ತು 75.15 ತೋರಿಸಿದೆ, ನೆಕ್ಸ್ಟ್ 74.600 ತೋರಿಸೋದು. ಅದೇ ಎರಡೇ ವೆಯ್ಟ್ ಅದು ತೋರಿಸೋದು ಕಂಟಿನ್ಯೂಸ್ ಆಗಿ. 73 ಇದುವರೆಗೂ ನಾನು ಕಣ್ಣಾರೆ ನೋಡೇ ಇಲ್ಲ. ಇನ್ನು 756 ಆಗಿತ್ತು. ನನಗೆ ಕಾಫಿ ಬೇಕಂತ ಹೇಳಿರಲಿಲ್ಲ. ನಮ್ಮಪ್ಪ ಮತ್ತು ನಮ್ಮಮ್ಮಂಗೆ ಕಾಫಿ ಮಾಡಿರ್ತಾಳೆ ನಮ್ಮ ಅಕ್ಕ, ಅದು ಜಾಸ್ತಿ ಇತ್ತು ಅಂತ ಕೊಟ್ಟಳು, ಕುಡಿದೆ. ಸೊ ಅದಾದಮೇಲೆ ನನಗೆ ಬೇಕು ಅಂತ ಏನು ನನಗೆ ಕುಡಿಬೇಕನ್ನೋ ಅಭ್ಯಾಸ ಏನಿಲ್ಲ. ಕೆಲವೊಂದು ಸಲ ಇದ್ದರೆ ಕುಡಿತೀನಿ ಅಷ್ಟೇ, ಎಕ್ಸ್ಟ್ರಾ ಅನ್ನೋ ಥರ. ಕಾಫಿ ಇದ್ರೂ ಓಕೆ, ಇಲ್ಲ ಅಂದ್ರೂ ಓಕೆ, ಎವ್ರಿಥಿಂಗ್ ಈಸ್ ಫೈನ್ ಟು ಮೀ. ಆ್ಯಂಡ್ ದೊಡ್ಡ ಗ್ಲಾಸ್ ಏನಿಲ್ಲ, ಚಿಕ್ಕ ಗ್ಲಾಸಲ್ಲೇ ಕುಡಿಯೋದು. ಮೊದಲೆಲ್ಲ ದೊಡ್ಡ ಗ್ಲಾಸಲ್ಲಿ ಕುಡಿತಿದ್ವಿ. ವೀಕಲ್ಲಿ 1-2 ಟೈಮ್ಸ್ ಆ ರೀತಿ ಆಗುತ್ತೆ, ಸಮ್ಟೈಮ್ಸ್ ಅಷ್ಟೇ. ಇನ್ನು ಇವತ್ತು ಟಿಫನ್ ಬಂದು ಪಲಾವ್, ಬಟ್ ನಾನು ಅನ್ನ ಸಾಂಬಾರು ತಿಂದೆ. ಆ್ಯಕ್ಚುಲಿ ಗಂಜಿ ಮಾಡ್ಕೊಂಡಿದ್ದೆ, ಬಾರ್ಲಿ ಗಂಜಿ. ನಮ್ಮ ಅಕ್ಕ ಏನು ಮಾಡೋದು, ರೈಸ್ ಎಲ್ಲ ಜಾಸ್ತಿ ಇದೆ ಅಂದರೆ ರೈಸ್ ವೇಸ್ಟ್ ಆಗಬಾರ್ದು ಅಂತ ಅದನ್ನೇ ತಿಂದೆ. ಸಮ್ಟೈಮ್ಸ್ ಆ ಥರ ಆಗುತ್ತೆ. ಆ್ಯಂಡ್ ಪಲಾವಲ್ಲಿ ನನಗೆ ಈ ರೀತಿ ಲವಂಗ ಅದೆಲ್ಲ ಸಿಕ್ಕಿದ್ರೆ ಆಗಲ್ಲ, ಅದಕ್ಕೋಸ್ಕರ ಎತ್ತಿಟ್ಟೆ. ಆ್ಯಂಡ್ ನನ್ನ ಬಾಕ್ಸ್ನ ನಾನೇ ಪ್ಯಾಕ್ ಮಾಡ್ಕೊಳ್ಳೋದು, ಸಮ್ಟೈಮ್ಸ್, ನಾಟ್ ಎವ್ರಿ ಟೈಮ್. ಇದು ಕೂದಲು ನೋಡಿ, ಅದು ಏನೋ ಏರ್ ಕಟ್ ಮಾಡಿರಬೇಕು ಅಂತ ಅನ್ಕೋಬೇಕು, ಆ ರೀತಿ ಬಿದ್ದಿರುತ್ತೆ ನನ್ನ ಕೂದಲು. ಸಿಕ್ಕಾಪಟ್ಟೆ ಉದುರುತ್ತೆ ಕೂದಲು ಮಾತ್ರ, ನನ್ನ ಕೂದಲು. ಆಮೇಲೆ ವೆಯ್ಟ್ ಲಾಸಲ್ಲಿ ಇದ್ದೀವಿ ಅಂದರೆ ಇನ್ನೂ ಜಾಸ್ತಿ ಉದುರುತ್ತಂತೆ. ಈ ಮಟ್ಟಿಗೆ ಕೂದಲು ಉದುರುತ್ತಾನೇ ಇದೆ ಪಾಸ್ಟ್ 1 ಇಯರಿಂದನೂ. ಏನು ಮಾಡಲಿ. ಆ್ಯಂಡ್ ಬೆಳಗ್ಗೆ ಅದೇ ಅನ್ನ ಸಾಂಬಾರು ಮತ್ತು ಸೌತೆಕಾಯಿ ತಿನ್ಕೊಂಡು ಹೋದೆ. ಆ್ಯಂಡ್ ಇವತ್ತು ಕೂಡ ನಮಗೆ ಮಧ್ಯಾಹ್ನನೇ ಬಿಟ್ಟರು. ಏನು ರೀಸನ್ ಅಂದರೆ, ಯೂಶ್ವಲಿ ಕೊಡ್ಕೆಪಾಳ್ಯದಲ್ಲಿ ಇರೋರಿಗಾದರೆ ಗೊತ್ತಿರುತ್ತೆ, ಕೊಡ್ಕೆಪಾಳ್ಯದಲ್ಲಿ ಹಬ್ಬ ನಡೀತಿದ್ದೆ 3-4 ಡೇಸಿಂದ. ಆ್ಯಂಡ್ ಇನ್ನು ಇವತ್ತು ಗ್ರ್ಯಾಂಡಾಗಿ ನಡೆಯುತ್ತಂತೆ, ಅದಕ್ಕೋಸ್ಕರ ಬೇಗ ಬಿಟ್ಟರು. ಇನ್ನು ಬಾಕ್ಸಿಗೆ ತೊಗೊಂಡೋಗಿದ್ನಲ್ಲ, ನಾನೇನು ಅನ್ಕೊತೀನಿ ಅಂದರೆ ಶೇರ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಜಾಸ್ತಿ ತೊಗೊಂಡೋಗ್ತೀನಿ. ಇನ್ನು ಮನೆಗೆ ಬಂದಾದಮೇಲೆ ಅದನ್ನು ನಾನೇ ತಿನ್ನಬೇಕು. ಶೇರ್ಗೀರೆ ಅಂಥದ್ದು ಮಾಡೋ ಆಗಿಲ್ಲ, ಮಾಡೋಕ್ಕೆ ಯಾರೂ ಇರೋದು ಇಲ್ಲ ಅಲ್ವಾ, ಅದನ್ನು ತಿಂತಾಯಿದ್ದೆ. ಆ್ಯಂಡ್ ಚಾಕ್ಲೇಟ್ ಬಂದು ಇವತ್ತು ಆಚಾರ್ಯ ಕಾಲೇಜವರು ನಮ್ಮ ಕಾಲೇಜ್ಗೆ ವಿಸಿಟ್ ಮಾಡಿದರು. ಅದರಲ್ಲಿ ಅವರೇ ಟೀಮ್ಸ್ ಮಾಡಿ ಅವರೇ ಗೇಮ್ಸ್ ಆಡಿಸಿದ್ರು. ಅದರಲ್ಲಿ ನಮ್ಮ ಟೀಮ್ ಗೆದ್ದಿತ್ತು. ಸೊ ನಮ್ಮ ಟೀಮ್ ಮತ್ತು ನಮ್ಮ ಮುಂದೆ ಇರೋ ಟೀಮ್ ಗೆದ್ದಿತ್ತು. ಆ ಕಾರಣದಿಂದ ನಮಗೆ ಕಿಟ್ಕ್ಯಾಟ್ ಚಾಕ್ಲೇಟ್ ಮತ್ತು ಸೈಕಲ್ ಮಾಡ್ಬೋದಂತಹ ಪೆನ್ ಕೊಟ್ಟಿದ್ದರು. ನನಗೆ ಚಾಕ್ಲೇಟ್ ಅದೆಲ್ಲ ನಿಜಕ್ಕೂ ಕ್ರೇಜ್ ಇಲ್ಲ. ನಾನು ಹೇಳಿದ್ನಲ್ಲ, ಈ ಕಾಫಿ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಸಿಕ್ಕಿದ್ರೆ ಇದ್ದರೆ ತಿನ್ನೋದು ಕುಡಿಯೋದು ಅಷ್ಟೇ. ಇಲ್ಲ ನಾನು ಬೇಕು ಅಂತ ಎಲ್ಲ ನನಗೇನು ಕ್ರೇವಿಂಗ್ಸ್ ಆಗಲ್ಲ. ಕಾಫಿಗೆ ಸಮ್ಟೈಮ್ಸ್ ಆಗುತ್ತೆ ಅಷ್ಟೇ, ಬಟ್ ನಾಟ್ ಎವ್ರಿ ಟೈಮ್. ಇನ್ನು ಅದೆಲ್ಲ ತಿನ್ಕೊಂಡು ಬಟ್ಟೆ ಒಗೆಯೋದಿತ್ತು ನಮ್ಮ ಅಕ್ಕ, ಅದಕ್ಕೋಸ್ಕರ ನಾನು ಮೇಲ್ಗಡೆ ಹಾಗೇ ನೇಚರ್ ಎಂಜಾಯ್ ಮಾಡಿಕೊಂಡು ಹಾಗೆ ಸ್ವಲ್ಪ ಕಂಪ್ಯೂಟರ್ ಕ್ಲಾಸ್ ವರ್ಕ್ ಇತ್ತು ಬರೆಯೋದು, ಅದನ್ನು ಬರಿತಾ ಇದ್ದೆ ಅಲ್ಲೇ ಕೂತ್ಕೊಂಡು. ಆ್ಯಂಡ್ ತುಂಬ ಕಾಗೆಗಳು ಬಂದಿದ್ದು, ಏನಕ್ಕಂತ ಗೊತ್ತಿಲ್ಲ. ಆ್ಯಂಡ್ ಇವತ್ತು ಮಂಗಳವಾರ ಆಗಿದ್ದ ಕಾರಣದಿಂದ ನಾನೇ ಪೂಜೆ ಮಾಡಿದೆ. ಹಾಗೆಯೇ ಇವತ್ತು ಪಾತ್ರೆಗಳು ಕೂಡ ನಾನೇ ತೊಳೆದಿದ್ದು. ನೋಡಿ ಇನ್ನು ಪಲಾವ್ ಎಷ್ಟಿದೆ, ಪಲಾವ್ ತುಂಬ ರೇರ್ ನಮ್ಮ ಮನೇಲಿ ಮಾಡೋದು. ಇನ್ನು ಬೆಳಗ್ಗೆ ಗಂಜಿ ಹಾಗೆ ಇಟ್ಬಿಟ್ಟು ಹೋಗಿದ್ದೆ, ಕುಡಿಯೋಕ್ಕಾಗಿರಲಿಲ್ಲ. ಆಮೇಲೆ ಮ್ಯಾಂಗೋ ಚೋತಾಪುರಿ ಮಾವಿನಕಾಯಿ ಅದು ಕೂಡ ಸ್ವಲ್ಪ ತಿಂದಿದ್ದೆ. ಆಮೇಲೆ ಈ ಟ್ರೇ ಕೂಡ ವಾಶ್ ಮಾಡಿರಲಿಲ್ಲ, ವಾಶ್ ಮಾಡಿಬಿಟ್ಟು ಎತ್ತಿಟ್ಟೆ. ಅದಾದಮೇಲೆ ಮನೇಲಿ ಇದ್ದೆ ಅಂದರೆ ಮುಗೀತು, ಕೆಲಸಗಳ ಸುರಿಮಳೆ ಆಗಿರುತ್ತೆ. ಆ್ಯಂಡ್ ನಾಳೆ ಕೂಡ ನನಗೆ ರಜೆ ಇದೆ. ಆ್ಯಸ್ ಯೂಶ್ವಲ್ ಕೊಡ್ಕೆಪಾಳ್ಯದಲ್ಲಿ ಹಬ್ಬ ಇದೆಯಲ್ಲ, ಆ ಕಾರಣದಿಂದ ನಮಗೆ ತುಂಬ ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು ರಜೆ ಕೊಟ್ಟಿದ್ದಾರೆ. ಇನ್ನು ದೇವ್ರ ಬಟ್ಟೆ ಸ್ಯಾಟರ್ಡೆ ಪೂಜೆ ಮಾಡಿದ್ನಲ್ಲ, ಆ ಬಟ್ಟೆ ಹಾಗೇ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಹಾಕಿದೆ ಇಲ್ಲಿ. ಇನ್ನಂತೂ ಎಷ್ಟು ಕೆಲಸ ಆಗಿಬಿಡುತ್ತೆ ಗೊತ್ತಾ, ಮನೇಲಿದ್ದರೆ ಎಲ್ಲ ಕೆಲಸನೂ ಶೇರ್ ಆಗಬೇಕು. ಮನೇಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾಳೆ. ಇಟ್ಸ್ ಓಕೆ, ಎಲ್ಲ ಕೆಲಸ ಮಾಡಿದರೆ ಇವಾಗ ನಾವಾದರೂ ಕೂಡ ನಮಗೆ ಸುಸ್ತಾಗುತ್ತೆ ಅಲ್ಲ. ಇನ್ನು ಕೆಲಸ ಮಾಡಿಕೊಟ್ಟೆ. ನನ್ನ ಈ 14 ಡೇಸ್ವರೆಗೂ ಏನು ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ, ಯಾವ ವ್ಲಾಗಲ್ಲೂ ಕೂಡ ನೀವು
ಬೋಂಡ ಮಾಡಿರೋದು ನೋಡಿಲ್ಲ ಅಂತ ಅನ್ಕೋತೀನಿ. ಸೊ ಇವತ್ತೇ ತುಂಬ ದಿನ ಆದಮೇಲೆ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ನೋಡಿ ಪಿಂಪಲ್ಸ್ ನನಗೆ ಯಾವ ಮಟ್ಟಿಗೆ ಆಗ್ತಾಯಿದೆ ಅಂದರೆ, ಈ ಥರ ಪಿಂಪಲ್ಸ್ ನನ್ನ ಲೈಫ್ ಟೈಮಲ್ಲಿ ಯಾವತ್ತೂ ಆಗಿಲ್ಲ. ಈ ಥರ ಪಿಂಪಲ್ಸ್ ಆಗ್ತಾ ಇರೋದು ಪಾಸ್ಟ್ 1-2 ಮಂತ್ಸಿಂದ ಪಿಂಪಲ್ಸ್ ಆಗಿರ್ಬೋದು, ಏರ್ ಫಾಲ್ ಆಗಿರ್ಬೋದು. ನನ್ನ ಹಿಪ್ ಫ್ಯಾಟಾಗಿ ಕೂಡ ಅಷ್ಟೇ ತುಂಬ ಜಾಸ್ತಿ ಆಗ್ತಿದೆ. ತಲೆ ಕೆಟ್ಟೋಗ್ತಾ ಇದೆ ನನಗೆ. ಜೊತೆಗೆ ವೆಯ್ಟ್ ಕೂಡ ಏನು ಲಾಸೇ ಆಗಿಲ್ಲ ಆಯಿತಾ. ನೀವು ಪ್ರತಿಯೊಂದು ವೀಡಿಯೋದಲ್ಲೂ ನೋಡಿ 75-74 ಅಷ್ಟೇ ತೋರಿಸಿರೋದು. ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ಆನ್ ಆಗಿದ ತಕ್ಷಣವೇ ಸ್ಟಾರ್ಟ್ ಮಾಡಿದ ತಕ್ಷಣವೇ ನಾನು ವೆಯ್ಟ್ನ ಶೇರ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ಬೇಕಾದರೆ. ಸೊ ಗೈಸ್, ನಮಗೆ ನೆಕ್ಸ್ಟ್ ತಿಂಗಳು 11ನೇ ತಾರೀಕು ಆಗಸ್ಟಿಂದ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಇದೆ. ಸೊ ಅದ್ರದ್ದು ಪೋರ್ಷನ್ ಇದು ಬರಿತಾ ಇಷ್ಟು ನೀಟಾಗಿ ಬರುತ್ತೆ. ಹೋಗ್ತಾ ಮೈ ಗಾಡ್ ಈ ರೀತಿ ಅದೇ. ಇದು ನಾನೇ ಬರ್ಕೊಂಡಿರೋದು, ಅಂದರೆ ಗ್ರೂಪಲ್ಲಿ ಕಳಿಸಿದ್ದಾರೆ. ಫುಲ್ ಇಯರ್ದು ಪೋರ್ಷನ್ಸ್ ಕಳಿಸಿದ್ದಾರೆ, ಕ್ವಾರ್ಟರ್ಲಿ ಆ್ಯಂಡ್ ಮೇನ್ ಎಕ್ಸಾಮ್ದು ಕೂಡ. ನಾನು ನನ್ನ ರೆಫರೆನ್ಸ್ಗಿರಲಿ ಅಂತ ಬರ್ಕೊಂಡೆ, ಸೊ ದಟ್ ಓದಬೇಕಾದ್ರೆ ಯಾವ ಲೆಸನ್ನು ಅಂತ ಡೌಟ್ ಬರಲ್ಲ ಅಂತ. ಸೊ ನಿಜ ಕೈಯಂತೂ ಎಷ್ಟು ನೋವ್ತಾ ಇದೆ ಗೊತ್ತಾ. ಕಂಪ್ಯೂಟರ್ 4 ಲೆಸನ್ನ ಇನ್ನೊಂದು 2 ಮೇನ್ಸ್ ಇದೆ, ಬರೆದ್ರೆ ಮುಗಿಯುತ್ತೆ. ಇನ್ನು ನಾಳೆ ರಜಾ ಇದೆ. ಏನಕ್ಕೆ ರಜಾ ಅಂತ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನಾಳೆ ರಜಾ ಇದೆ ಅಂತ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಈಗ ಟೈಮ್ ಬಂದು 10:39 ಆಗಿದೆ. ನಾನು ಎಷ್ಟೊತ್ತಿಗೆ ಮಲ್ಕೊಂಡಿದ್ದೆ, ಬಟ್ ಇವತ್ತು ತುಂಬ ಇತ್ತು ಬರೆಯೋದು. ಇವತ್ತು ಮಧ್ಯಾಹ್ನ ಕೂಡ ಇತ್ತಲ್ಲ, ಮಧ್ಯಾಹ್ನನೂ ಕೂಡ ಬರೆದೆ ಸ್ವಲ್ಪ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನಾನು ಡಿನ್ನರ್ನ ಪಲಾವೇ ತಿಂದಿದ್ದು, ಬಿಕಾಸ್ ಜಾಸ್ತಿ ಇತ್ತಲ್ಲ ವೇಸ್ಟ್ ಆಗಬಾರ್ದು ಅಂತ ಇವತ್ತು ಫುಲ್ ರೈಸೇ ತಿಂದಿದ್ದೀನಿ. ಇನ್ನು ನನ್ನ ಏರ್ ಲಾಸ್ ಮತ್ತು ಈ ರೀತಿ ಪಿಂಪಲ್ಸ್ ಆಗ್ತಾ ಇರೋದಕ್ಕೆ ನನಗೆ ಇನ್ನೂ ರೀಸನ್ ಅಂದರೆ, ನಾನು ಸರ್ಚ್ ಮಾಡ್ತಾಯಿದ್ದೀನಿ, ಬಟ್ ನನಗೆ ಆ ರೀತಿಯಾದ ಇನ್ಫಾರ್ಮೇಷನ್ ಏನೂ ಸಿಗ್ತಾ ಇಲ್ಲ. ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ನಾನು ಆವತ್ತಿಂದನೂ ಗಿವ್ ಅಪ್ ಮಾಡಿಲ್ಲ, ಇನ್ನು ಮುಂದೆನೂ ಮಾಡಲ್ಲ. ನೋಡೋಣ, ಅದ್ರ ರಿಲೇಟೆಡ್ ಏನೇ ಇದ್ರೂ ನಾನು ಮುಂದಿನ ವೀಡಿಯೋಗಳಲ್ಲಿ ಅಥವಾ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಏರ್ ಫಾಲ್ ಆಗ್ತಿದೆ ಮತ್ತು ಪಿಂಪಲ್ಸ್ ಆಗ್ತಿದೆ ಅಂತ ಎಲ್ಲ. ಈ ಥರ ಪಿಂಪಲ್ಸ್ ಅಂತೂ ದೇವರೇ, ನೋಡೋಕ್ಕೇ ಹೆಂಗಾಗುತ್ತೆ ಗೊತ್ತಾ. 1-2 ಅಲ್ಲ, ಬರೀ ದಪ್ಪ ಇದ್ದೀನಿ ಅಂತಲೇ ಅಲ್ಲ, ವೆಯ್ಟ್ ಲಾಸ್ ಜೊತೆಗೆ ಏರ್ ಲಾಸ್, ಪಿಂಪಲ್ಸ್ ಎಲ್ಲನೂ ಇದೆ. ಸ್ಟಡೀಸ್, ಮನೆ ಕೆಲಸ ಸಿಕ್ಕಾಪಟ್ಟೆ ಇದೆ. ಬಟ್ ಸ್ಟಿಲ್ ಐ ಆಮ್ ಸ್ಟ್ರಗಲಿಂಗ್ ಫಾರ್ ಸಮಥಿಂಗ್, ಐ ಡೋಂಟ್ ನೋ ವಾಟ್ ಅಂತ ಅಷ್ಟೇ. ಸೊ ಗೈಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಂತ. ಐ ಡೋಂಟ್ ಹ್ಯಾವ್ ಎನಿ ಹೋಪ್. ನನಗೆ ಯಾವುದೇ ಥರದ ಹೋಪ್ ಇಲ್ಲವೇ ಇಲ್ಲ. ಐ ಆಮ್ ಜಸ್ಟ್ ಟಯರ್ಡ್ ಆಫ್ ಮೈ ಲೈಫ್ ಅಷ್ಟೇ. ಸೊ ಗೈಸ್, ಓಕೆ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳಿನ ವೆಯ್ಟ್ ಏನಾಗಿರುತ್ತೆ ನೋಡೋಣ ಸ್ಟಿಲ್. ಆ್ಯಂಡ್ ಬye guys, thank you for watching.